ನರೇಂದ್ರ ಮೋದಿ ಅವರನ್ನು ಭೇಟಿಯಾದ್ರಿ, ಅಮಿತ್ ಶಾ ಅವರನ್ನು ಭೇಟಿಯಾದ್ರಿ. ಏನು ಅಂತ ಅಭಯ ಕೊಟ್ಟರು ಅವರು? ನಮಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ನಿಮ್ಮನ್ನು ಒಂದು ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು, ಟಿಕೆಟ್ ಕೊಡಬೇಕು ಅನ್ನೋಂಥ ಒಂದು ಅಭಿಲಾಷೆ ಇದೆ ಅಂತ ಅವರ ಮನಸ್ಸಿನಲ್ಲಿ ಇರೋದು ಅಂತ ನಮಗೆ ಬಂದಿರೋಂಥ ಮಾಹಿತಿ ಪತ್ರಕರ್ತರಾಗಿ. ಜೊತೆಗೆ ಈ JDS ಮತ್ತು BJPಯ ಹೊಂದಾಣಿಕೆ ಸಂದರ್ಭದಲ್ಲಿ ಎಷ್ಟು ಸೀಟ್ ಬಿಟ್ಟುಕೊಡಬೇಕು ಇದು ಕೂಡ ಆಗ್ತಾ ಇದೆ ಅಂತೇಳಿ. ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರಿಂದ ನಿಮಗೇನು ಅಭಯ ಸಿಕ್ತು? ಅಲ್ಲ, ಅಮಿತ್ ಶಾ ಅವ್ರನ್ನ ನಾನು ಈ ಒಂದು ಪೀರಿಯಡಲ್ಲಿ ಮೀಟ್ ಮಾಡಿಲ್ಲ. ಮೋದಿ ಅವ್ರನ್ನ, ನಡ್ಡಾ ಅವರನ್ನ ಹಾಗೂ BL ಸಂತೋಷ್ ಜಿನ ನಾನು ಮೀಟ್ ಮಾಡಿದ್ದು. ಮೋದಿ ಅವರ ಮಾತುಗಳಲ್ಲಿ ತುಂಬಾ ಒಂದು ಧೈರ್ಯ ಆ್ಯಂಡ್ ಒಂದು ಭರವಸೆಯ ಮಾತುಗಳನ್ನೇ ಅವರು ಆಡಿದ್ರು. ನಾನು ಆ್ಯಕ್ಚುಲಿ ಬಾಯಿ ಬಿಟ್ಟು ಕೇಳೋಕ್ಕೆ ಮೊದಲೇ ಅವರೇ ಪ್ರಸ್ತಾಪ ಮಾಡಿದ್ರು. ನಿಮ್ಮ ವಿಷಯವಾಗಿ ನಾನೇ ವಕಾಲತ್ತು ಮಾಡಿ ಅಮಿತ್ ಶಾಗೆ ಮಾತಾಡಿದ್ದೀನಿ ಅನ್ನೋಂಥ ಮಾತು ಫಸ್ಟ್ ನನ್ನ ನೋಡಿದ ತಕ್ಷಣ ಅವರೇ ಹೇಳಿದ್ರು. ಆಮೇಲೆ ನಾವು ಎಲ್ಲ ನಮ್ಮ ಗಮನದಲ್ಲಿದೆ, ಮೈಂಡಲ್ಲಿದೆ, ನೀವೇನು ವಿಶ್ವಾಸ ಕಳ್ಕೊಬೇಡಿ, ಯಾವುದೇ ದುಡುಕು ನಿರ್ಧಾರನ ನೀವು ತಗೋಬೇಡಿ ಅಂದಿದ್ದು ನನಗೆ ಇಟ್ ಸ್ಟ್ರಕ್ ಮೀ. ಒಬ್ಬ ದೇಶದ ಏನೋ ಟಾಲೆಸ್ಟ್ ಲೀಡರ್ ಅಥವಾ ಬಿಗ್ಗೆಸ್ಟ್ ಲೀಡ್ರು, ಇಡೀ ಪ್ರಪಂಚದಲ್ಲೇ ಒಬ್ಬರು ಎಲ್ಲರೂ ಮೆಚ್ಕೊಳ್ಳುವಂಥ ಲೀಡ್ರು, ಅವರೇನು ಸಾಧಾರಣವಾದ ಲೀಡರ್ ಅಲ್ಲ, ಬರೀ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಅಂತಾನೆ ಅಲ್ಲ, ಈಸ್ ದ ಬಿಗ್ಗೆಸ್ಟ್ ಟಾಲೆಸ್ಟ್ ಲೀಡರ್, ಒನ್ ಆಫ್ ದ ಟಾಲೆಸ್ಟ್ ಲೀಡರ್ಸ್ ಆಫ್ ದ ವರ್ಲ್ಡ್ ಅವರು. ಅಂಥವರು ವೆನ್ ಹೀ ಸೇಯಿಂಗ್ ನೀವು ನಾವಿಬ್ಬರು ಮತ್ತೆ ಕೆಲಸ ಮಾಡಬೇಕು ಒಟ್ಟಿಗೆ ಅಂದರೆ ಇಟ್ ಶೋಸ್ ದ ರೆಸ್ಪೆಕ್ಟ್ ಹಿ ಹ್ಯಾಸ್ ಫಾರ್ ಮೀ ಆಲ್ಸೋ. ನನ್ನನ್ನು ಪಾರ್ಟಿಲಿ ಉಳಿಸ್ಕೊಂಡು ಆ ಪಾರ್ಟಿಗೇನು ನನ್ನನ್ನು ದೇ ವಾಂಟ್ ಟು ರಿಟೈನ್ ಮೀ ಅನ್ನೋದನ್ನು ಇಟ್ ಈಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಸೊ ದಟ್ ಗಿವ್ಸ್ ಮೀ ಅ ವೆರಿ ಪಾಸಿಟಿವ್ ಸಿಗ್ನಲ್. ನೀವು ಆ ಥರ ಹೇಳಿದಾಗ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನೀವು ಹೇಳ್ತಂಥ ಮಾತುಗಳನ್ನು ಕೇಳಿದಾಗ ಇದು ನಾವು ಹೇಳ್ತಾ ಇದ್ವಿ, ಇದು ಬಹಳ ದೊಡ್ಡ ಒಂದು ಅಭಯ ಸಿಕ್ಕಂಗೆ ಕಾಣ್ತಾ ಇದೆ ಕೇಂದ್ರದಿಂದ ಅಥವಾ ನರೇಂದ್ರ ಮೋದಿ ಅಥವಾ BJP ಹೈಕಮಾಂಡಿಂದ ಅಂತ ಅನಿಸ್ತಾ ಇದೆ. ಮೇಡಮ್, ಈಗ ನಿಮಗೆ ಮತ್ತೊಂದು ಬಂತೆ. ಈಗ ನೀವು ಹೇಳಿದ್ರಿ ಕುಮಾರಸ್ವಾಮಿ ಜೊತೆ ಕೂತು ನಾನು ಬೆಂಬಲ ಕೇಳೋದಕ್ಕೆ ಯಾವುದೇ ನನಗೆ ತೊಂದರೆ ಇಲ್ಲ ಅಂತೇಳಿ. CS ಪುಟ್ಟರಾಜು, ಶ್ರೀಕಂಠಯ್ಯ ಅವರೆಲ್ಲ ಅಲ್ಲಿ ಇರುವಂಥ ಈಗ ಕೆಲವರು ಮಾಜಿಗಳಾಗಿದ್ದವರೆಲ್ಲ ಅವ್ರದ್ದು ಕೂಡ ಬೆಂಬಲ ನಿಮಗೆ ಬೇಕೇ ಬೇಕು. ಅವರ ಬೆಂಬಲ ಹೆಂಗೆ ಕೇಳ್ತೀರಿ ನೀವು? ಈಗ ನನಗೆ ನನ್ನ ಪಕ್ಷ BJP ಪಕ್ಷ ಯಾವ ರೀತಿ ಹೇಳ್ಕೊಡ್ತಾರೋ ಖಂಡಿತ ಅಲ್ಲಿ ಅವರ ಪಕ್ಷದ ಲೀಡರ್ಸ್ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಅವ್ರಿಗೂ ಅದೇ ಮಾರ್ಗದರ್ಶನ ಕೊಡ್ತಾರೆ ಅನ್ನೋದು ಇಟ್ಸ್ ಅ ಗಿವೆನ್ ಇನ್ ಅ ಮೈತ್ರಿ ಇದರಲ್ಲಿ. ಪುಟ್ಟರಾಜು ಅವ್ರಿಗೆ ನನಗೆ ಪರ್ಸನಲ್ ಆಗಿ ಏನೂ ಇಲ್ಲ. ಐ ನೋ ಇಟ್ ಈಸ್ ಪೊಲಿಟಿಕಲ್ ಇದು, ಬಿಕಾಸ್ ನಾವು ಹಲವಾರು ಕಡೆ ನಾವು ಭೇಟಿ ಆಗ್ತೀವಿ, ಅಲ್ಲಲ್ಲಿ ಮ್ಯೂಚುವಲ್ ಫ್ರೆಂಡ್ಸ್ ಇರ್ತಾರೆ, ಅವರು ಬಂದು ಚೆನ್ನಾಗಿ ಮಾತಾಡಿಸ್ತಾರೆ, ನಾವು ಅದೇ ಥರ ರೆಸ್ಪಾಂಡ್ ಆಗ್ತೀವಿ. ಸೊ ಅಂಥದ್ದೇನು ದೊಡ್ಡ ಗೊಂದಲ ಏನೂ ಆಗೋದಿಲ್ಲ ಈ ವಿಷಯದಲ್ಲಿ. ದಿಸ್ ಇಸ್ ಮೈ ಕಾನ್ಫಿಡೆನ್ಸ್ ಅಗೇನ್. ಅದರಲ್ಲಿ ಆಗದೇ ಇರೋ ಜಾಗಗಳು ಎಲ್ಲ ಕಡೆನೂ ಈಗ ನಮ್ಮ ಪಕ್ಷದಲ್ಲೇ ನಮಗೆ ಅಗೇನ್ಸ್ಟ್ ಆಗಿರೋರು ಎಲ್ಲ ಪಕ್ಷದಲ್ಲಿ ನೀವು ನೋಡ್ತಾ ಇದ್ದೀರಾ. ಅಂಬರೀಷ್ ಅವರು ಕಾಂಗ್ರೆಸ್ಸಲ್ಲಿ ಇದ್ದಂಥ ಟೈಮಲ್ಲಿ ಮಂಡ್ಯದಲ್ಲಿ ಎಸ್ಪೆಷಲಿ ಈ ಬಣ ಆ ಬಣ ಈ ಬಣ ಅಂತ ತುಂಬಾ ಅವ್ರಿಗೆ ಅಗೇನ್ಸ್ಟ್ ಮಾಡಿದಂಥ ಒಂದು ಸಂದರ್ಭಗಳು ಪ್ರತಿ ಎಲೆಕ್ಷನಲ್ಲೂ ಇದೆ. ಸೊ ಇದನ್ನೆಲ್ಲವೂ ನಾವು ಲೆಕ್ಕಕ್ಕೆ ತಗೊಳ್ಳೋದಾದರೆ ಈಗ JDS ವರ್ಸಸ್ BJP ಅಲ್ಲ ಅಲ್ಲಿ ಫೈಟು, ಇಟ್ ವಿಲ್ ಬಿ NDA ವರ್ಸಸ್ ಕಾಂಗ್ರೆಸ್. ಸೊ ಹಾಗ ಬಂದಾಗ ಖಂಡಿತ ಅವರು ಇವನ್ ಇಫ್ ನಾಟ್ ಫಾರ್ ಸುಮಲತಾ, ಫಾರ್ ದ NDA ಮೈತ್ರಿ ಅನ್ನೋ ಕಾರಣಕ್ಕೆ ಅಲ್ಲ, ಆ ಕಾರಣಕ್ಕಾಗಿ ಅವರು ಮಾಡಲೇಬೇಕಾಗತ್ತೆ. ಬಿಕಾಸ್ ದೇ ಡೋಂಟ್ ಡೆಫಿನೆಟ್ಲಿ ವಾಂಟ್ ಟು ಸಿ ದ ಅದರ್ ಪಾರ್ಟಿ ವಿನ್. ಈ ಪಂಚಾಯತಿ ಕಟ್ಟೆ ಮಾತುಗಳು ಅಂತಿರುತ್ತೆ. ಹೆಂಗೆ ಅಂತಂದರೆ ಅಲ್ಲಿ ನೀವು ಹೇಳಿದ್ರು ಒಮ್ಮೆ ಕಾಂಗ್ರೆಸ್ ಗೆಲ್ಲತ್ತೆ, ಒಮ್ಮೆ JDS ಗೆಲ್ಲತ್ತೆ ಅಂತೇಳಿ. ಕಾಂಗ್ರೆಸ್ಗೆ ಪರ್ಯಾಯ JDS, JDSಗೆ ಪರ್ಯಾಯ ಕಾಂಗ್ರೆಸ್. ಸುಮಲತಾ ಮೇಡಮ್ ಅವರು ಬಂದು ತಾನೂ ಗೆಲ್ಲಲ್ಲ, ನಮ್ಮನ್ನು ಗೆಲ್ಲೋಕ್ಕೂ ಬಿಡಲ್ಲ ಅಂತ ಗೊಣಗಿಕೊಳ್ತಾರೆ. ಅಂದರೆ ಸುಮ್ಮನೆ ಒಂದು ಟಿಕೆಟ್ ವೇಸ್ಟ್ ಮಾಡಿಬಿಟ್ರು ಅಂತೇಳಿ ಇಂಥ ಆರೋಪಗಳು ನಿಮ್ಮ ಮೇಲೆ ಬಂದಾಗ ನಿಮ್ಮ ಉತ್ತರ ಏನು? ಅಲ್ಲ, ನಾನು ನನಗೆ ಪ್ರತ್ಯಕ್ಷವಾಗಿ ಅಥವಾ ಡೈರೆಕ್ಟ್ಲಿ ನನ್ನ ಹತ್ರ ಅಪ್ರೋಚ್ ಮಾಡಿ ಯಾರು ಇಂತಹ ಮಾತುಗಳು ಜನರಲಿ ಮೇ ಬಿ ಹೇಳೋದಿಲ್ಲ. ಅಲ್ಲಲ್ಲ ಅದಲ್ಲ ಹಂಗೆ ಅಂತ ಈ ಮಾತು ಯಾರು ಹೇಳಲ್ಲ ಅಂತ ನಾನು ಖಂಡಿತ ಇಂತಹ ಮಾತುಗಳು ಇರುತ್ತೆ. ಅವರವ್ರ ಮೈಂಡಲ್ಲಿ ಅವರ ಸಂಶಯ ಅಥವಾ ಭಯ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಈ ಮಾತುಗಳು ಹೇಳೋರು ಇಫ್ ದೇ ರಿಯಲಿ ವಾಂಟ್ ನಾವು ನಮ್ಮನ್ನು ಗೆಲ್ಲೋಕೆ ಬಿಡಲ್ಲ, ಅವರು ಗೆಲ್ಲಲ್ಲ ಅಂದರೆ ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಫ್ರಮ್ ದ NDA ಅವರು ನನ್ನನ್ನು ಗೆಲ್ಲಿಸೋ ಅಂತ ಒಂದು ಜವಾಬ್ದಾರಿ ಅವರೇ ತಗೋಬೇಕು ಅಲ್ವಾ? ಈಗ ಹೂ ಎವರ್ ಸ್ಟ್ಯಾಂಡ್ಸ್ ಫ್ರಮ್ NDA ಅದನ್ನು ಗೆಲ್ಲಿಸಲೇಬೇಕು. ಈಗ ಅಷ್ಟೇ ಅಲ್ಲ, ನೀವು ಒಂದು ಕ್ಯಾಲ್ಕುಲೇಷನ್ ಮಿಸ್ ಮಾಡ್ತಿದ್ರಿ. BJPಗೂ
ತನ್ನದೇ ಆದಂಥ ಒಂದು ವೋಟ್ ಬ್ಯಾಂಕ್ ಈಗ ಇದೆ ಮಂಡ್ಯದಲ್ಲಿ. ಇದು ನಿಮಗೆ ಮೇಲ್ನೋಟಕ್ಕೆ ಅಷ್ಟು ನಿಮಗೆ ಗೊತ್ತಾಗ್ತಿಲ್ಲ, ಬಟ್ ಅಲ್ಲಿ ಹೋದಾಗ ಅಂಡರ್ ಕರೆಂಟ್ ಇದೆ. ಮೋದಿ ಅನ್ನೋ ಹೆಸರಿದೆಯಲ್ಲ, ಅದರ ಒಂದು ಇಂಪ್ಯಾಕ್ಟ್ ಈಗ ಮಂಡ್ಯದಲ್ಲೂ ಇದೆ. ಓಕೆ, ನೀವು ಹೇಳಿದ್ರಿ